ಗುರು ದೇವರಿಗೆ ಸಮಾನ ಅಂತಾರೆ. ಆದರೆ ಇಲ್ಲೊಬ್ಬ ಶಿಕ್ಷಕ ಕೀಚಕ ಕೃತ್ಯವನ್ನ ಎಸಗಿದ್ದಾನೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕನ ಮೊಬೈಲ್ನಲ್ಲಿ 5,000 ನಗ್ನ ವಿಡಿಯೋ. ಪ್ರಕರಣ ಕಂಡು ಆಘಾತ ವ್ಯಕ್ತಪಡಿಸಿದೆ ಹೈಕೋರ್ಟ್. ಪೋಕ್ಸೋ ಪ್ರಕರಣದ ಎಫ್ಐಆರ್ ರದ್ದು ಮಾಡಬೇಕು ಅಂತೇಳಿ ಈತ ಅರ್ಜಿಯನ್ನು ಸಲ್ಲಿಸಿದ, ಅದು ವಜಾ ಆಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಸತಿ ಶಾಲೆಯ ಚಿತ್ರಕಲಾ ಶಿಕ್ಷಕನಿಂದ ಈ ಕೀಚಕ ಕೃತ್ಯ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಈತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಬಾಲಕಿಯರಿರುವಂತಹ ವಸತಿ ಶಾಲೆ ಅದು. ಅಲ್ಲಿ ಈತನ ಮೊಬೈಲ್ನಲ್ಲಿ 5,000 ನಗ್ನ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳು ಸಿಕ್ಕಿದ್ವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಎಫ್ಐಆರ್ ಅನ್ನು ಕ್ವಾಶ್ ಮಾಡಬೇಕು, ರದ್ದು ಮಾಡಬೇಕು ಅಂತ ಹೇಳಿ ಈತ ಹೈಕೋರ್ಟ್ನ ಮೆಟ್ಟಿಲೇರಿದ್ದ. ಈತನ ಈ ಅರ್ಜಿಯನ್ನು ನೋಡ್ತಾ ಇದ್ದ ಹಾಗೆ ಹೈಕೋರ್ಟ್ ಕೆಂಡಾಮಂಡಲ ಆಗ್ಬಿಟ್ಟಿದೆ, ತಪರಾಕಿ ಬೀಸಿದೆ. ಪೋಕ್ಸೋ ಪ್ರಕರಣದ ಎಫ್ಐಆರ್ ರದ್ದತಿ ಕೋರಿ ಶಿಕ್ಷಕ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಿ ಮಕ್ಕಕ್ಕೆ ಮಂಗಳಾರತಿ ಮಾಡಿ ಕಳುಹಿಸಿದೆ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ವಸತಿ ಶಾಲೆಯ ಶಿಕ್ಷಕನ ಮೊಬೈಲ್ನಲ್ಲಿ ಸಿಕ್ಕಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 5,000 ನಗ್ನ ವಿಡಿಯೋಗಳು. ಪೋಕ್ಸೋ ಕೇಸ್ ಎಫ್ಐಆರ್ ರದ್ದು ಮಾಡಬೇಕು ಅಂಥೇಳಿ ಈತ ಅರ್ಜಿಯನ್ನು ಸಲ್ಲಿಸಿದ್ದ, ಅದನ್ನು ವಜಾ ಮಾಡಿದೆ ಕೋರ್ಟ್. ಜೊತೆಗೆ ಉಗಿದು ಉಪ್ಪಿನಕಾಯಿ ಹಾಕಿದೆ. ವಸತಿ ಶಾಲೆಯ ಶಿಕ್ಷಕನ ಮೊಬೈಲ್ನಲ್ಲಿ 5,000 ನಗ್ನ ವಿಡಿಯೋಗಳು. ಬುದ್ಧಿ ಹೇಳಬೇಕಾದಂತಹ ಶಿಕ್ಷಕ, ದಾರಿಯನ್ನು ಸರಿ ಮಾಡಬೇಕಾದಂತಹ ಶಿಕ್ಷಕನೇ ಈ ರೀತಿಯ ಕೃತ್ಯವನ್ನು ಎಸಗಿದ್ದು ನಿಜಕ್ಕೂ ಕೂಡ ಘೋರ.